ನಮಸ್ಕಾರ. ನನ್ನ ಹೆಸರು ರೋಷನ್ ಮಿರ್ಜಾ ಅಂತ. ನಮ್ಮ ತಂದೆ ಹೆಸರು ಆಸಿಫ್ ಮಿರ್ಜಾ, ನಮ್ಮ ತಾಯಿ ಹೆಸರು ಸಲ್ಮಾ ಬಾನು. ನಮ್ಮ ಊರು ಕರೆಕಟ್ಟೆ, ಚನ್ನಗಿರಿ ತಾಲೂಕು, ದಾವಣಗೆರೆ ಡಿಸ್ಟಿಕ್ಕು. ಈ ಸಾಯಿ ಗುರುಕುಲ ವಿದ್ಯಾಸಂಸ್ಥೆಯಲ್ಲಿ ಇಷ್ಟಕ್ಕೊಂದು ಮಾರ್ಕ್ಸ್ ತೆಗೆದುಕೊಳ್ಳಲಿಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತೇಳಿ ಉಪನ್ಯಾಸಕರು. ತಮಗೆ ಉಪನ್ಯಾಸಕರು ಶಿಕ್ಷಣವನ್ನು ಯಾವ ರೀತಿ ಹೇಳಿಕೊಡ್ತಾ ಇದ್ರು ಅಂತೇಳಿ? ಈ ಶ್ರೀ ಸಾಯಿ ಗುರುಕುಲ ಕಾಲೇಜಿನಲ್ಲಿ ಉಪನ್ಯಾಸಕರು ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು. ಅವ್ರು ಮಾಡಿದ ಪಾಠದಿಂದನೇ ನಾನು ಇವತ್ತು 92.33% ತೆಗೆದಿದ್ದೀನಿ. ಅವರು ಇಷ್ಟು ಚೆನ್ನಾಗಿ ಪಾಠ ಮಾಡಿ ನನಗೆ ಇಂಥ ಒಳ್ಳೆ ಸ್ಥಾನಕ್ಕೆ ಏರಿಕೆ ಸಹಾಯ ಮಾಡಿದ ಅವರಿಗೊಂದು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಬೆಳಗ್ಗೆಯೇ 5 ಗಂಟೆಗೆ ಎದ್ದೇಳ್ತಿದ್ದೆ. ಎದ್ದು 8:30 ಮಟ್ಟ ಸ್ಟಡಿ ಮಾಡ್ತಿದ್ದೆ. ಮತ್ತು ಹಾಗೆ ಸಂಜೆ 5 ಗಂಟೆಯಿಂದ 10:30, 11, 12 ಗಂಟೆ ಮಟನೂ ಸ್ಟಡಿ ಮಾಡಿದ್ದೀನಿ. ಇವ್ರು ಹೇಳ್ಕೊಟ್ಟಿರೋದನ್ನೆಲ್ಲದೂ ಚೆನ್ನಾಗಿ ಸ್ಟಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಕ್ಲಾಸ್ಗಳಲ್ಲೂ ಅಷ್ಟೇ ಏನಾರ ಡೌಟ್ ಬಂದರೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ, ಸಾಲ್ವ್ ಮಾಡಿದ್ದಾರೆ. ಮ್ಯಾಥ್ಸ್ ಆಗಿರ್ಬೋದು, ಎಲ್ಲ ಕಾನ್ಸೆಪ್ಟ್ನಲ್ಲೂ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಎಲ್ಲದನ್ನೂ ಬಿಡಿಸಿ ಹೇಳಿ ಅರ್ಥ ಕನ್ನಡದಲ್ಲೂ ಹೇಳ್ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಚೆನ್ನಾಗಿ ಕೋಚಿಂಗ್ ಇದೆ ಇಲ್ಲಿ. ಬೇರೆ ಬೇರೆ ಸ್ಟೂಡೆಂಟ್ಸು ಬಂದು ಸೇರಿಸ್ಕೊಳಕ್ಕೆ ಒಳ್ಳೆ ಕಾಲೇಜಿದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮುಂದಿನ ಗುರಿ ಏನಿದೆ ಅಂತ ಹೇಳಿ? ಈಗ ತೆಗೆದಿರೋ ಫಲಿತಾಂಶಕ್ಕೆ CT NETಲಿ ಇನ್ನೂ ಒಳ್ಳೆ ಚೆನ್ನಾಗಿ ಫಲಿತಾಂಶವನ್ನು ತೆಗೆದು ಅಲ್ಲಿ ನೆಕ್ಸ್ಟ್ ಒಳ್ಳೆ ಸ್ಕೋರ್ ಬಂದರೆ ಇಂಜಿನಿಯರಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಒಳ್ಳೆ CT NET ಕೋಚಿಂಗು ಕೊಡ್ತಾರೆ ಇಲ್ಲಿ. ಅವ್ರು ಕೊಡೋ ಕೋಚಿಂಗ್ನ ತೊಗೊಂಡು ಮುಂದೆ ಒಳ್ಳೆ ಫಲಿತಾಂಶ ತೊಗೊತೀನಿ ಅಂದ್ಕೊಂಡಿದ್ದೀನಿ. ಈ ಕಾಲೇಜಿನ ಬಗ್ಗೆ ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಅಂತ? ಕಾಲೇಜ್ನಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ತುಂಬ ಒಳ್ಳೆ ಎನ್ವಿರಾನ್ಮೆಂಟ್ ಇದೆ, ಕಲ್ಚರ್ ಇದೆ, ತುಂಬ ಒಳ್ಳೆ ಶಿಕ್ಷಣ ಇದೆ ಇಲ್ಲಿ. CT NET ಕೋಚಿಂಗ್ ಇದೆ, ಎಲ್ಲ ಇದೆ. ಈ ಮುಂದಿನ ಬರೋ ಬೇರೆ ವಿದ್ಯಾರ್ಥಿಗಳು ಈ ಕಾಲೇಜಿಗೆ ಸೇರ್ಬೋದಾ ಅಥವಾ ಬೇಡವಾ ಅಂತ ಹೇಳಿ? ಮುಂದಿನ ಬರೋ ವಿದ್ಯಾರ್ಥಿಗಳು ಸೇರ್ಬೋದು. ನಿಜವಾಗ್ಲೂ ತುಂಬ ಒಳ್ಳೆ ಎನ್ವೈರನ್ಮೆಂಟು, ಕಲ್ಚರು, ಸ್ಟಡಿ ಅವರ್ಸ್ ಇರ್ಬೋದು, ಸ್ಟಡಿ ಮಾಡಿಸೋದಿರ್ಬೋದು, ಅವ್ರು ಮಾಡೋ ಶಿಕ್ಷಣ ಇರ್ಬೋದು, ತುಂಬ ಒಳ್ಳೆ ಸ್ಕೋರ್ ಮಾಡ್ಬೋದು, ಚೆನ್ನಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ತೆ. ನಮಸ್ತೆ.